ಈಗ ಸದ್ಯಕ್ಕೆ ಕಾಪಿ ಹೊಡೆಯೋದಂತೂ ನಾನು ನಿಲ್ಲಿಸಬೇಕಾಗಿತ್ತು, ಯಾಕೆಂದರೆ ನಮ್ಮ ಮಕ್ಕಳು ಕಾಪಿ ಹೊಡೆದ್ರೆ ತಪ್ಪು. 2 ವರ್ಷದ ಅವಧಿಯ ಸಿಂಗಲ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂದರೆ ಕಾಪಿ ಪ್ರಮಾಣ ಕಡಿಮೆ ಮಾಡಿ. ಇದೊಂದು ಮಾಡಿರೋದು. ಆಮೇಲೆ ಒತ್ತಡ ಮಕ್ಕಳಿಗೆ 3 ಎಕ್ಸಾಮ್ ಅಂತ ಹೇಳಿ ನೀವು ಹೇಳೋದ್ರ ಬದಲು 3 ಎಕ್ಸಾಮ್ನ ಭಾಳ ಖುಷಿಯಾಗಿ ತಗೋತಾ ಇದ್ದಾರೆ. ನನಗೆ ಬಂದು ಮಾತಾಡಿದ್ದಾರೆ, 623 ತಗೊಂಡಿರೋ ಮಕ್ಕಳು 625 ತೊಗೊಂಡ್ರು 2ನೇ ಎಕ್ಸಾಮಲ್ಲಿ ಪಾಸ್ ಮಾಡಿ. ಉದಾಹರಣೆಗಳು ಬೇಕಾದಷ್ಟು ಕೊಡ್ಬೋದು. ಫೇಲ್ ಆದವ್ರು ಪಾಸ್ ಆಗಿದ್ದಾರೆ. 60% ಇರೋರು 80% ತೊಗೊಂಡು ಸೈನ್ಸಿಗೆ ಹೋಗಿದ್ದಾರೆ. PUCಯಲ್ಲೂ ಕೂಡ 80% ತೊಗೊಂಡಿರೋ 90 ತೊಗೊಂಡು ಇಂಜಿನಿಯರ್ ಆಗಿದ್ದಾರೆ. ಒಬ್ಬರು IIT ಆಗಿದ್ದಾರೆ. ನಮ್ಮ ಈ ಕ್ರ್ಯಾಶ್ ಕೋರ್ಸ್ ಕೊಡ್ತಾರೆ ಈಗ, ಏನೋ ಆನ್ಲೈನ್ ಕ್ಲಾಸಸ್ ಮಾಡ್ತೇವೆ, JE ಮತ್ತು CET ನೀಟಿಗೆಲ್ಲ. ಐ ಥಿಂಕ್ ಕೆಲವ್ರಿಗೆ ಗೊತ್ತಿರ್ಬೋದು, ಇಲ್ಲಿ ಮೋಸ್ಟ್ಲಿ ಅವ್ರು ಇರ್ತಾರೆ ಯಾರು ಅದ್ರ ಬಗ್ಗೆ ಗೊತ್ತಿರ್ತಕ್ಕಂಥವ್ರು. 25,000 ಮಕ್ಕಳಿಗೆ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಸ್ಟೇಟ್ ಟು ಗಿವ್ ಫ್ರೀಯಾಗಿ ನೀಟು ಮತ್ತು CET ಎಕ್ಸಾಮ್. ಯಾಕೆಂದರೆ ಒಬ್ಬರು ಮಕ್ಕಳಿಗೆ ನಾವು ಇದು ಕಳಿಸ್ಬೇಕಂದ್ರೆ 50,000ದಿಂದ 3.5 ಲಕ್ಷ ಆಗುತ್ತೆ. 10 ಲಕ್ಷನೂ ಕೊಟ್ಟಿದ್ದಾರೆ ಕೆಲವರೆಲ್ಲ ಹಾಸ್ಟೆಲ್ ತೊಗೊಂಡು. ಅಂಥವ್ರಿಗೆ ಮಕ್ಕಳಿಗೆ ಅವ್ರು ಬಂದು ನನಗೆ ಮಾತಾಡಿದ್ದಾರೆ. ನನಗೆ ಭಾಳ ಖುಷಿ ಇದೆ. ಐ ಥಿಂಕ್ ಇದೆಲ್ಲ ಪ್ರೋಗ್ರೆಸ್. ತಪ್ಪಾದಾಗ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಪದ್ಧತಿ. ಆಗದೇ ಇರೋದು ನೋಡೋದು ನನ್ನ ಜವಾಬ್ದಾರಿ. ಅದನ್ನು ನಾನು ಹುಷಾರಾಗಿ ನೋಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಬರೀ ಎಜುಕೇಷನ್ ಅಲ್ಲ, ನಮ್ಮ ಬಡತನ ಅನ್ನೋದು ಯಾರೂ ಅರ್ಜಿ ಹಾಕಿ ಬರೋದಿಲ್ಲ. ನಾಳೆ ಬಂಗಾರಪ್ಪರು ಹೊಟ್ಟೆಲ್ಲೇ ಹುಟ್ಟಬೇಕಂತ ಈಗ ಪರ್ಮನೆಂಟ್ ಅರ್ಜಿ ನಾನು ಬರೆದು ಬಿಡ್ತೀನಿ. ಅದೇ ಥರ ಅವ್ರ ತಂದೆ ತಾಯಿಯವ್ರಿಗೆ ಬರೆದಿರ್ತಾರೆ. ಅದು ಬಡತನ ಅನ್ನೋದು ಇದೆಯಲ್ಲ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಹುಟ್ಟಿದ ಮೇಲೆ ಅನುಭವ ಬರುತ್ತೆ. ಆದರೆ ಪೌಷ್ಟಿಕತೆಗೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ನಮ್ಮ ತಂದೆಯವ್ರು ನಾನು ನೆನೆಸ್ಕೊಳ್ತೀನಿ. ಅದು ಮುಂದಿನ ಸಮಯದಲ್ಲಿ ಇದು ಬರ್ಬೋದು ಚರ್ಚೆ. ಆದರೆ ನಮ್ಮ ಆಡಳಿತದ ವೈಖರಿಯನ್ನು ನೋಡಿ, ನಮ್ಮ ಟ್ರಾನ್ಸ್ಪರೆನ್ಸಿ ಇನ್ ಹ್ಯಾಂಡ್ಲಿಂಗ್ ದೇರ್ ಮನಿ, ಎಸ್ಪೆಷಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರದ್ದು ನನಗೆ ಭಾಳ ಸಂತೋಷ ಇದೆ. ಯಾಕೆಂದರೆ ಸರ್ಕಾರಕ್ಕೆ ಅಷ್ಟು ಈಸಿಯಾಗಿ ಯಾರೂ ದುಡ್ಡು ಕೊಡಲ್ಲ, ನಿಮಗೆ ಗೊತ್ತಿದೆ, ಹಾಳು ಮಾಡಿಬಿಡ್ತಾರೆ ಅಂಥೇಳಿ. ಆ ಥರ ಭಾವನೆಯನ್ನು ಸೈಡಿಗೆ ಮಾಡಿ, ಮತ್ತು ಮಾನ್ಯ ಸಿದ್ದರಾಮಯ್ಯವರಿಗೆ ನಾನು ಪರ್ಸ್ನಲಾಗಿ ಭೇಟಿ ಮಾಡಿ ಈ ಥರ ಮಾಡ್ತಾಯಿದ್ದೀನಿ ಅಂಥೇಳಿ 1,591 ಕೋಟಿಯನ್ನು ಇವತ್ತು ನನ್ನ ಇಲಾಖೆಗೆ, ನಮ್ಮ ಮಕ್ಕಳಿಗೆ ಪೌಷ್ಟಿಕತೆಗೆ ಕೊಟ್ಟಿರ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ಇದೆ. ನನಗೆ ಭಾಳ ಸಂತೋಷ ಇದೆ. ಎಷ್ಟೋ ಮನೆಯಲ್ಲಿ ನಾವು ಮೊಟ್ಟೆ ಇಲ್ಲ ಬಾಳೆಹಣ್ಣು ದಿನ ಕೊಡೋಕ್ಕಾಗೋದಿಲ್ಲ ಮಕ್ಕಳಿಗೆ. ಆದರೆ ಇವತ್ತು ಬೇರೆ ಬೇರೆ ಗ್ಯಾರಂಟಿಗಳಿದೋ ಕೊಡ್ಬೋದು, ಕೆಲವರು ಬೇರೆದಕ್ಕೆ ಯೂಸ್ ಮಾಡ್ಬೋದು. ಮನೇಲಿ ದಿನ ಮೊಟ್ಟೆ ಮಾಡ್ತಕ್ಕಂಥದ್ದಿಲ್ಲ, ಬಾಳೆಹಣ್ಣು ಕೊಡ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಇರಲ್ಲ. ಆದರೆ ನಮ್ಮ ಶಾಲೆಗೆ ಬನ್ನಿ, ನಾವು ಅದನ್ನು ಕೊಡ್ತೀವಿ. ಅದನ್ನು ಒಳ್ಳೆ ರೀತಿಯಲ್ಲಿ ನಾನು ಕೂಡ ಎಲ್ಲರೂ ಹೋದರೆ ಮಕ್ಕಳ ಜೊತೆ ಕೂತ್ಕೊಂಡು ಸ್ವಲ್ಪ ಅವ್ರ ಜೊತೆಗೆ ಪಾಠ ಅಂತೂ ಹೇಳ್ಕೊಡೋದಕ್ಕಾಗೋದಿಲ್ಲ, ಆದರೆ ಊಟ ಮಾಡಿ ಅದರಲ್ಲಿ ಏನಾದ್ರು ನ್ಯೂನತೆಗಳಿರ್ತಕ್ಕಂಥದ್ದನ್ನು ನಾನು ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಎಲ್ಲರೂ ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಅದು ಮಾಡ್ತೀನಿ. ನಾನು ಸುತ್ತಾಗ ಮಕ್ಕಳನ್ನ ಕೂರಿಸ್ಕೊಳ್ತೀನಿ. ಆಫೀಸರ್ಸು, ಟೀಚರ್ಸು, ಹೆಡ್ ಮಾಸ್ಟ್ರು, ಪೊಲಿಟಿಷಿಯನ್ಸು ಯಾರೂ ಇರಲ್ಲ. ಅಂದರೆ ಚರ್ಚೆ ಮಾಡಿದಾಗ ಅವರು ಕೂಡ ಓಪನ್ ಆಗಿ ಮಾತಾಡಬೇಕಂತ ಅಂತ ಏನು ಕಂಪ್ಲೇಂಟ್ಸ್ ಏನಿಲ್ಲ.